ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಯಿಂಟ್ ರನ್ಗೆ ಸ್ವಾಗತ. 2024 ಜನವರಿ 11 ಮತ್ತು 12 ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯಾವ ನಗರ ಸ್ವಚ್ಛ ಸರ್ವೇಕ್ಷಣಾದ 8ನೇ ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದೆ? ಆಯ್ಕೆಗಳು: ಇಂದೋರ್ ಮಧ್ಯಪ್ರದೇಶ, ಸೂರತ್ ಗುಜರಾತ್, ಮೈಸೂರು ಕರ್ನಾಟಕ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಸೂರತ್ ಗುಜರಾತ್. ಇದೇನಿದು ಸ್ವಚ್ಛ ಸರ್ವೇಕ್ಷಣಾ ಇದೆ, ಇದು ಯಾವ ಸಚಿವಾಲಯ ಮಾಡುತ್ತೆ ಅಂತ ಕೇಳಿದ್ರೆ ಗೃಹ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮಾಡುತ್ತೆ. ಇಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿರುವಂಥದ್ದು ಸೂರತ್ನ ಗುಜರಾತ್ ಹಾಗೂ ಮಧ್ಯಪ್ರದೇಶದ ಇಂದೋರ್. ಎರಡು ಜಾಗಗಳೂ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಆದರೆ ಇಂದೋರ್ ಏನಿದೆ ಅದು 7ನೇ ಬಾರಿ ಮೊದಲನೇ ಸ್ಥಾನನ ಗಳಿಸ್ತಾ ಇದೆ. ಸೂರತ್ ಮೊದಲನೇ ಬಾರಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ತಾ ಇರೋದು. ನಾವಿಲ್ಲಿ ಪ್ರಶ್ನೆ ಕೇಳಿರೋದು ಮೊದಲ ಬಾರಿಗೆ ಪ್ರಥಮ ಸ್ಥಾನ ಗಳಿಸ್ತಾ ಇರೋದು ಯಾವುದು ಅಂತ. ಸೊ ಆನ್ಸರ್ ಸೂರತ್ ಗುಜರಾತ್ ಆಗುತ್ತೆ. ಎರಡನೇ ಸ್ಥಾನವನ್ನು ಗಳಿಸ್ತಾ ಇರೋದು ನವಿ ಮುಂಬೈ ಅಥವಾ ನವ ಮುಂಬೈ. ನೆಕ್ಸ್ಟ್ ಕ್ವೆಶ್ಚನ್, ವಿವೇಕಾನಂದ ಜಯಂತಿ ಅಥವಾ ಯುವ ದಿವಸ್ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಯುವ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಯ್ಕೆಗಳು ನೋಡಿ: ಜನವರಿ 10, ಡಿಸೆಂಬರ್ 12, ಫೆಬ್ರವರಿ 10, ಜನವರಿ 12. ಸರಿಯಾದ ಉತ್ತರ ಜನವರಿ 12. ವಿವೇಕಾನಂದ ಅವರು ಅಂದರೆ ನಮಗೆ ಗೊತ್ತಿರೋ ಹಾಗೆ ಅವರು ಒಬ್ಬ ಶ್ರೇಷ್ಠ ಭಾರತೀಯ ಸಂತ, ಆಧ್ಯಾತ್ಮಿಕ ನಾಯಕ ಹಾಗೂ ಒಬ್ಬ ತತ್ವಜ್ಞಾನಿ. ಜನವರಿ 12 ಅವರ ಜನ್ಮದಿನಾನ ಸೂಚಿಸುತ್ತೆ. ಆ ದಿನಾನ ನಾವು ಏನು ಭಾರತೀಯ ಅಥವಾ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಇದನ್ನು 1984ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನರೇಂದ್ರ ಅಂತ ಇವ್ರದ್ದು ಬಾಲ್ಯದ ಹೆಸರು. ರಾಮಕೃಷ್ಣ ಆಶ್ರಮನ ಇವರು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದರೆ 1897ರಲ್ಲಿ. ನರೇಂದ್ರ ಅವರಿಗೆ ವಿವೇಕಾನಂದ ಅಂತ ಹೆಸರು ಕೊಡೋರು ಯಾರು ಅಂತ ಕೇಳಿದ್ರೆ ಅಜಿತ್ ಸಿಂಗ್ ಅಂತ, ಖೇತ್ರಿ ಅವರವರು. ಅವರು ವಿವೇಕಾನಂದ ಅನ್ನೋ ಹೆಸರನ್ನ ಕೊಡ್ತಾರೆ. ಯಾಕೆ ನಾವು ಆಚರಣೆ ಮಾಡ್ತೀವಿ ಈ ದಿನನ ಅಂತ ಕೇಳಿದ್ರೆ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದರೆ ಯುವಕರು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರೇಪಿಸೋದು ಈ ದಿನದ ವಿಶೇಷತೆ ಆಗಿರುತ್ತೆ. ಯಾವ ದೇಶವು ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನದ ಅಧ್ಯಕ್ಷತೆ ಮತ್ತು ಆತಿಥ್ಯವನ್ನು ವಹಿಸಲಿದೆ? ಆಯ್ಕೆಗಳು: ಭಾರತ, ಅಮೇರಿಕ, ಕೆನಡಾ, ಇಟಲಿ. ಸರಿಯಾದ ಉತ್ತರ ಭಾರತ. ನೋಡಿ, ಭಾರತದಲ್ಲಿ ಜುಲೈ 21ರಿಂದ 31ನೇ ತಾರೀಕು ತನಕ ನವದೆಹಲಿನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ನಡೀತಾ ಇದೆ. ಏನು ವಿಶೇಷತೆ ಅಂತ ಕೇಳಿದ್ರೆ ಈ ಸಲ ಅಧ್ಯಕ್ಷತೆ ಭಾರತ ವಹಿಸ್ಕೋತಾ ಇದೆ. ಇದು ಮೊದಲನೇ ಬಾರಿಗೆ ಭಾರತ ವಹಿಸ್ಕೋತಾ ಇರೋದು ಹಾಗೂ ಆತಿಥ್ಯನೂ ವಹಿಸ್ಕೋತಾ ಇದೆ. ಅಧ್ಯಕ್ಷತೆ ಮತ್ತು ಆತಿಥ್ಯ ಎರಡನ್ನೂ ಭಾರತ ಮೊದಲನೇ ಬಾರಿಗೆ ವಹಿಸ್ಕೋತಾ ಇದೆ. ಯುನೆಸ್ಕೋ ನಿಮಗೆ ಗೊತ್ತಿರೋ ಹಾಗೆ ಇದು ಜಾಗತಿಕವಾಗಿ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆ ತಾಣಗಳೇನಿದೆ ಆ ತಾಣಗಳನ್ನು ಗುರುತಿಸುತ್ತೆ ಮತ್ತು ರಕ್ಷಿಸುತ್ತದೆ. ಭಾರತದ ಯಾವ ಜಲಾನಯನ ಪ್ರದೇಶದಲ್ಲಿ ಸಂಕೀರ್ಣ ಮತ್ತು ಕ್ಲಿಷ್ಟಕರವಾದ ಮೊದಲ ತೈಲ ಉತ್ಪಾದನಾ ಕಾರ್ಯವನ್ನು ಪ್ರಾರಂಭಿಸಲಾಗುವುದು? ಮೊದಲ ತೈಲ ಉತ್ಪಾದನಾ ಕಾರ್ಯ. ಸೊ ಆಯ್ಕೆಗಳು ನೋಡಿ: ಕೃಷ್ಣ ಗೋದಾವರಿ, ಕಾವೇರಿ, ತುಂಗಭದ್ರಾ, ಕೇನ್ ಬೇಟ್ವಾ. ಸರಿಯಾದ ಉತ್ತರ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶ. ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಒಂದು ಸಂಕೀರ್ಣ ಮತ್ತು ಕ್ಲಿಷ್ಟಕರವಾದ ತೈಲ ಉತ್ಪಾದನಾ ಕಾರ್ಯನ ಪ್ರಾರಂಭಿಸ್ತಾ ಇದ್ದೀವಿ. ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದರೆ ಭಾರತದ ಇಂಧನ ಶಕ್ತಿ ವಲಯದಲ್ಲಿ ಗಮನಾರ್ಹ ಹೆಜ್ಜೆ ಆಗುತ್ತೆ. ಇದು ಆತ್ಮನಿರ್ಭರ ಭಾರತ ಮಿಷನ್ ಏನಿದೆ ಅದಕ್ಕೆ ಇದು ಉತ್ತೇಜನ ನೀಡುತ್ತೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಆರ್ಥಿಕತೆಗೆ ಇದರಿಂದ ಹಲವಾರು ಪ್ರಯೋಜನಗಳನ್ನು ಪಡಿತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಉಗ್ರಂ ಎನ್ನುವುದು ಏನು? ಆಯ್ಕೆಗಳು ನೋಡಿ: ಕ್ಷಿಪಣಿ, ರೈಫಲ್, ಯುದ್ಧ ಟ್ಯಾಂಕರ್, ವಾಯು ರಕ್ಷಣಾ ವ್ಯವಸ್ಥೆ. ಸರಿಯಾದ ಉತ್ತರ ರೈಫಲ್. ಏನು ಇದ್ರ ವಿಶೇಷತೆ ಅಂತ ಅಂದರೆ ಉಗ್ರಂನ DRDOದವರು ಈ ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE ಇವರು ಈ DRDOದ ಘಟಕ. ಅದು ಜೊತೆಗೆ ಹೈದರಾಬಾದ್ ಮೂಲದ ಒಂದು ಪ್ರೈವೇಟ್ ಕಂಪನಿ, ಖಾಸಗಿ ಸಂಸ್ಥೆ ದ್ವೀಪ ಆರ್ಮರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ, ಇವರು ಎರಡೂ ಸಂಸ್ಥೆಗಳು ಸೇರಿ ಈ ಉಗ್ರಂ ಅನ್ನೋ ಒಂದು ರೈಫಲ್ನ 100 ದಿನದೊಳಗಡೆನೆ ಅದನ್ನು ಡೆವಲಪ್ ಮಾಡಿದ್ದಾರೆ. ಅದು ಇದರ ವಿಶೇಷತೆ. DRDO ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ
ಅದರ ಚೇರ್ಮನ್ ಯಾರು ಅಂತ ಕೇಳಿದ್ರೆ ಸಮೀರ್ ರವಿ ಕಾಮತ್ ಅವರು. ನೆಕ್ಸ್ಟ್, ವಿಶ್ವ ಹಿಂದಿ ದಿನವು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಜನವರಿ 10, ಸೆಪ್ಟೆಂಬರ್ 2, ಡಿಸೆಂಬರ್ 10, ಮಾರ್ಚ್ 22. ಸರಿಯಾದ ಉತ್ತರ ಜನವರಿ 10. ನೋಡಿ, ಇಲ್ಲಿ ಹಿಂದಿ ದಿನವನ್ನು ಎರಡು ರೀತಿ ಆಚರಣೆ ಮಾಡ್ತೀವಿ. ಒಂದು ವಿಶ್ವ, ಒಂದು ರಾಷ್ಟ್ರೀಯ. ಸೊ ವಿಶ್ವ ಹಿಂದಿ ದಿನನ ನಾವು ಜನವರಿ 10ನೇ ತಾರೀಕು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಿಂದಿ ದಿನನ ಸೆಪ್ಟೆಂಬರ್ 14ನೇ ತಾರೀಕು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ವಿಶ್ವ ಹಿಂದಿ ದಿನವನ್ನು ಅಂತ ಕೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ಹಿಂದಿ ಭಾಷೆಗೆ ಒಂದು ಮನ್ನಣೆ ಕೊಡಬೇಕು ಅಂತ, ಸಿಗಬೇಕು ಅಂತ, ಪ್ರಾಮುಖ್ಯತೆ ಸಿಗಬೇಕು ಅಂತ, ವಿಶ್ವದಾದ್ಯಂತ ಅದರ ಬಳಕೆಯನ್ನು ಬಳಸಬೇಕು, ಅದನ್ನು ಉತ್ತೇಜಿಸಬೇಕು ಅನ್ನೋದಕ್ಕೋಸ್ಕರ ಈ ದಿನನ ಆಚರಣೆ ಮಾಡ್ತೀವಿ. ಮೊದಲನೇ ಹಿಂದಿ ದಿವಸನ ನಾಗ್ಪುರದಲ್ಲಿ ಜನವರಿ 10, 1975ರಲ್ಲಿ ಇಂದಿರಾ ಗಾಂಧಿಯವರು ಇನಾಗ್ರೇಟ್ ಮಾಡ್ತಾರೆ, ಅಲ್ಲಿ ಆಚರಣೆ ಮಾಡ್ತಾರೆ. ಯಾವತ್ತಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ಔಪಚಾರಿಕವಾಗಿ 2006ರಲ್ಲಿ ಈ ದಿನನ ಘೋಷಿಸಲಾಗುತ್ತೆ. ಆದಿತ್ಯ L1 ಸೌರ ಅಭಿಯಾನವನ್ನು ಮುನ್ನಡೆಸಿದ ಇಸ್ರೋದ ಯೋಜನಾ ನಿರ್ದೇಶಕಿ ಯಾರು? ಟೆಸ್ಸಿ ಥಾಮಸ್, ನಿಗಾರ್ ಶಾಜಿ, ರಿತು ಕರಿದಾಳ್, ನಂದಿನಿ ಹರಿನಾಥ್. ಸರಿಯಾದ ಉತ್ತರ ನಿಗಾರ್ ಶಾಜಿ. ನೋಡಿ, ಇದು ಈಗಾಗಲೇ ನಾವು ಆದಿತ್ಯ L1 ಬಗ್ಗೆ ತುಂಬ ವಿಷಯಗಳನ್ನ ಓದಿದ್ದೀವಿ. ಆದಿತ್ಯ L1 ಅನ್ನೋದು ಸೂರ್ಯನ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೋಗ್ತಾ ಇರೋಂಥ ಭಾರತದ ಮೊಟ್ಟ ಮೊದಲ ಒಂದು ಯೋಜನೆ ಅಲ್ವಾ. ಇದನ್ನು L1 ಅಂದರೆ ಲೆಗ್ರಾಂಜ್ ಪಾಯಿಂಟ್ಗೆ ಆಲ್ರೆಡಿ ಈಗ ಜನವರಿ 6ನೇ ತಾರೀಕು ಸೇರಿದೆ ಅದು. ಆಮೇಲೆ ಇನ್ನೇನು ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ, ಇದ್ರದ್ದು ಕಾರ್ಯಾಚರಣೆ ನಿರ್ದೇಶಕಿ ಯಾರು ಅಂತ ಕೇಳಿದ್ರೆ ನಿಗರ್ ಶಾಜಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇಲ್ಲಿ ಆಪ್ಷನ್ಸಲ್ಲಿ ಕೇಳಿರೋ ಅಂಥ ಟೆಸ್ಸಿ ಥಾಮಸ್ ಅವ್ರು ಯಾರು ಅಂದರೆ, ಇವ್ರನ್ನ ಮಿಸೈಲ್ ವಿಮೆನ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಿತು ಕರಿದಾಳ್ ಅವ್ರನ್ನ ರಾಕೆಟ್ ವಿಮೆನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದೆರಡು ವಿಷಯ ಗೊತ್ತಿರಬೇಕಾಗುತ್ತೆ. ಚಂದ್ರಯಾನ 3ರ ಯೋಜನಾ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಪಿ ವೀರ ಮುತ್ತುವೇಲ್, ಇವ್ರ ಹೆಸರು ನೆನ್ಪಿಟ್ಕೋಬೇಕು. ಈಗ ಕೆಲವು ಒನ್ ಲೈನರ್ಸ್ನ ನೋಡೋಣ. ಸೌದಿ ಅರೇಬಿಯಾದ ದಮಾಮ್ನಲ್ಲಿ ಎಷ್ಟನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ನಡೆಯುತ್ತೆ ಅಂತ ಕೇಳಿದ್ರೆ 17ನೇ ನಡೆಯುತ್ತೆ. ಅಥವಾ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಸೌದಿ ಅರೇಬಿಯಾದ ದಮಾಮಲ್ಲಿ ನಡೆಯುತ್ತೆ ಅಂತ ಹೇಳಬೇಕು. ಜೊತೆಗೆ ಯಾರು ಇದನ್ನು ಇನಾಗ್ರೇಟ್ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ ಅಂತ ಕೇಳಿ ನಿಮಗೆ ಒಂದಷ್ಟು ಆಪ್ಷನ್ಸ್ ಕೊಟ್ಟರೆ ಸರಿಯಾದ ಉತ್ತರನ ಸೆಲೆಕ್ಟ್ ಮಾಡಬೇಕು. ಅದು ನಮ್ಮ CM ಸಿದ್ದರಾಮಯ್ಯ ಅವರು ಇದನ್ನು ಇನಾಗ್ರೇಟ್ ಮಾಡ್ತಾರೆ. ದೇಶದ 241 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೇನಿದೆ ಪ್ಯಾಕ್ಸ್, ಅಲ್ಲಿ ಜನೌಷಧ ಕೇಂದ್ರಗಳನ್ನು ಆರಂಭಿಸ್ತಾ ಇದ್ದಾರೆ. ಈಗೆಲ್ಲ ನಗರ ಪ್ರದೇಶಗಳಲ್ಲಿ ಜನೌಷಧಿ ಕೇಂದ್ರಗಳು ತುಂಬ ಇದೆ ಮತ್ತು ಅದರ ಬಳಕೆನ ಜನ ತುಂಬ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಇದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಪೋಷಣ್ ಯೋಜನೆಯಡಿ ಸಿರಿಧಾನ್ಯಗಳ ಆಹಾರ ಪೂರೈಸುವ ಚಿಂತನೆ ನಡೆದಿದೆ. ಅಂದರೆ ಪೋಷಣ್ ಯೋಜನೆ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಪೋಷಣ್ ಯೋಜನೆ ಅಂತ ಅಂದರೆ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಕರಿತೀವಿ. ಇದು ಮುಂಚೆ ಅರ್ಲಿಯರ್ ಇದನ್ನ ಏನಂತ ಕರಿತಿದ್ರಿ ಯೋಜನೆನ ಅಂತ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಇತ್ತಲ್ಲ, ಅದನ್ನೇ ಈಗ ಪೋಷಣ್ ಯೋಜನೆ ಅಂತ ಮಾಡಿದ್ದಾರೆ. ಅಲ್ಲಿ ಸಿರಿಧಾನ್ಯಗಳ ಬಳಕೆನ ಮಾಡಬೇಕು ಅನ್ನೋದು ಒಂದು ಚಿಂತನೆ ನಡೀತಾ ಇದೆ. ಸಿರಿಧಾನ್ಯಗಳ ಬಳಕೆ ಯಾಕೆ ಅಂದರೆ ಸಿರಿಧಾನ್ಯಗಳು ಆರೋಗ್ಯವನ್ನು ವೃದ್ಧಿಸುತ್ತೆ ಮತ್ತು ಹೆಚ್ಚು ನೀರಿಲ್ಲದಲೇ ಅದನ್ನು ಬೆಳಿಬೋದು. ಈಗಿನ ಒಂದು ನಮ್ಮ ಏನು ಜೀವನ ಶೈಲಿ ಇದೆ ಅದಕ್ಕೆ ಸಿರಿಧಾನ್ಯಗಳು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 2023ರಲ್ಲಿ ನಾವು ಸಿರಿಧಾನ್ಯಗಳ ವರ್ಷನ ಸೆಲೆಬ್ರೇಟ್ ಮಾಡಿದ್ದೀವಿ. ಇದನ್ನು ಶ್ರೀ ಅನ್ನ ಅಂತಲೂ ಕರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ನೆಕ್ಸ್ಟ್ ನೋಡೋಣ. ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಮುಯಿಜು. ಈಗ ನೀವು ಮಾಲ್ಡೀವ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಯಾಕೆ ಅಂದರೆ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ್ ಬಗ್ಗೆ. ಯಾಕೆ ಅಂದರೆ ಆ ಕಾಂಟ್ರವರ್ಸಿನ ನೀವೀಗ ಆಲ್ರೆಡಿ ನ್ಯೂಸ್ ಪೇಪರ್ಸಲ್ಲಿ ನೋಡ್ತಾ ಇದ್ದೀರಾ. ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷರು ಮೊಹಮ್ಮದ್ ಮುಯಿಜು. ಇದ್ರ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಮಾಲೆ. 10ನೇ ಜನವರಿ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ 1965ರಲ್ಲಿ ಯುದ್ಧ ನಡೀತಾ ಇರುತ್ತಲ್ಲ, ಅದರ ಒಂದು ಕದನ ವಿರಾಮಕ್ಕೋಸ್ಕರ ಈ ಒಂದು ತಾಷ್ಕೆಂಟ್ ಒಪ್ಪಂದನ ಮಾಡ್ಕೋತಾರೆ. ಅದರ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಂದರೆ ಜನವರಿ 11ನೇ ತಾರೀಕು 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನರಾಗ್ತಾರೆ.
ಸೊ ಇಲ್ಲಿ ಉಜ್ಬೇಕಿಸ್ತಾನ ಇದೆಯಲ್ಲ, ಉಜ್ಬೇಕಿಸ್ತಾನದ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ತಾಷ್ಕೆಂಟ್. 2023ರಲ್ಲಿ ಅಫೀಮು ಉತ್ಪಾದನೆಯಲ್ಲಿ, ಅಫೀಮು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅದು ಒಂದು ಗಾಂಜಾ ಥರ, ಅದು ಒಂದು ಮಾದಕ ವಸ್ತು ಅಲ್ವಾ. ಸೊ ಅದರ ಉತ್ಪಾದನೆಯಲ್ಲಿ ಮಯನ್ಮಾರ್ ಏನಿದೆ ಅದು ವಿಶ್ವದ ಪ್ರಥಮ ಸ್ಥಾನನ ಪಡೀತಾ ಇದೆ. ಅಫ್ಘಾನಿಸ್ತಾನವನ್ನು ಹಿಂದಿಕ್ಕಿದೆ. ಯಾಕೆ ಅಫ್ಘಾನಿಸ್ತಾನ ಹಿಂದೆ ಹೋಗಿದೆ ಅಂದರೆ, ಈಗ ಅಫ್ಘಾನಿಸ್ತಾನನ ತಾಲಿಬಾನ್ ಅವರು ರೂಲ್ ಮಾಡ್ತಾ ಇದ್ದಾರಲ್ವ, ಆಕ್ರಮಣ ಮಾಡ್ಕೊಂಡಿದ್ದಾರೆ. ತಾಲಿಬಾನಿಯರಲ್ಲಿ ಒಂದು ನಂಬಿಕೆ ಏನು ಅಂದರೆ, ಮಾದಕ ವಸ್ತುಗಳ ಒಂದು ಏನು ಉತ್ಪಾದನೆ ಅವರ ಪ್ರಕಾರ ತಪ್ಪು. ಹಾಗಾಗಿ ಅವರು ಅಫ್ಘಾನಿಸ್ತಾನದಲ್ಲಿ ಈ ಅಫೀಮು ಉತ್ಪಾದನೆನ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಅಫ್ಘಾನಿಸ್ತಾನ ಹಿಂದೆ ಹೋಗಿದೆ. ಮಯನ್ಮಾರ್ ವಿಶ್ವದ ಪ್ರಥಮ ಸ್ಥಾನವನ್ನು ಪಡೀತಾ ಇದೆ. UNODC ಬಗ್ಗೆ ತಿಳ್ಕೋಬೇಕು ಏನು ಅಂತ. ಇದು ಈ ಅಫೀಮು ಉತ್ಪಾದನೆಯಲ್ಲಿ ಮಯನ್ಮಾರ್ ವಿಶ್ವದ ಪ್ರಥಮ ಸ್ಥಾನ ಪಡೆದಿದೆ ಅಂತ ಹೇಳಿರೋದೇ ಈ ಸಂಸ್ಥೆ UNODC. ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಇದೇನು ಕೆಲಸ ಮಾಡುತ್ತೆ ಅಂದರೆ, ಮಾದಕ ವಸ್ತುಗಳನ್ನ ಏನು ಉತ್ಪಾದನೆ ಅಥವಾ ಕಳ್ಳ ಸಾಗಣೆ ಮಾಡೋದು, ಅದರ ದುರುಪಯೋಗ ಮಾಡೋದು, ಅಪರಾಧ, ಕ್ರಿಮಿನಲ್ ನ್ಯಾಯ, ಅಂತಾರಾಷ್ಟ್ರೀಯ ಭಯೋತ್ಪಾದನೆ, ರಾಜಕೀಯ ಭ್ರಷ್ಟಾಚಾರ ತಡೆಗಟ್ಟುವಿಕೆ, ಹೀಗೆ ಇದೆಲ್ಲದನ್ನು ಈ UNODC ಮಾಡುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಿ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ, ಜನವರಿ 14ರಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯುರೋಪಿಯನ್ ಒಕ್ಕೂಟದ ಕಾಪರ್ನಿಕಸ್ ಹವಾಮಾನ ಬದಲಾವಣೆ ಸೇವೆ 2023 ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಈಗ 1,00,000 ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಬಿಸಿಯಾದ ವರ್ಷ ಯಾವುದು ಅಂತ ಕೇಳಿದ್ರೆ ಅದು 2023. ಸುಮಾರು 1.5 ಅಥವಾ 1.48 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿದೆ. ಯಾವುದು ಎಕ್ಸಾಮಲ್ಲಿ ಕೇಳಿದ್ರೆ ಎಷ್ಟು ಸರಾಸರಿ, ಭೂಮಿಯ ಸರಾಸರಿ ತಾಪಮಾನ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ರೆ 1.48 ಡಿಗ್ರಿ ಅಥವಾ 1.5 ಡಿಗ್ರಿಯಷ್ಟು ಹೆಚ್ಚಾಗಿದೆ ಅಂತ ಹೇಳಬೇಕು. 2023 ಏನು ವಿಶ್ವದ ಅತ್ಯಂತ ಬಿಸಿಯಾದ ವರ್ಷ ಆಗಿರುತ್ತೆ. ಇಲ್ಲಿ ನಾವು ಹಿಂದಿ ದಿವಸದ ಬಗ್ಗೆ ಓದಿದ್ವಿ ಅಲ್ವಾ. ಸೊ ಹಿಂದಿ ದಿವಸ, ಹಿಂದಿ ಭಾಷೆ ಏನಿದೆ ಅದು ವಿಶ್ವದಲ್ಲಿ ಎಷ್ಟನೇ ಭಾಷೆ, ಅತಿ ಹೆಚ್ಚು ಜನ ಮಾತಾಡೋ ಅಂಥ 3ನೇ ಭಾಷೆ ಇದು. ಹಾಗಾದರೆ ಮೊದಲನೇದು ಯಾವುದು, ಎರಡನೇದು ಯಾವುದು? ಮೊದಲನೇ ಭಾಷೆ ಚೈನೀಸ್ ಮ್ಯಾಂಡರಿನ್ ಭಾಷೆ, ಎರಡನೇ ಭಾಷೆ ಯಾವುದು ಅಂದರೆ ಇಂಗ್ಲಿಷ್, ಹಿಂದಿ 3ನೇ ಭಾಷೆ ಆಗಿರುತ್ತೆ. ಓಕೆ, ಇದಿಷ್ಟು ಜನವರಿ 10 ಮತ್ತು 11ರ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.